ಇನ್ನು ನಕ್ಸಲರು ಹೊರಗೆ ಬರ್ತಾ ಇರೋದು ಒಳ್ಳೆಯದೇ, ಅವಕಾಶ ಉಪಯೋಗಿಸಲು ಹೊರಗೆ ಬರ್ತಿದ್ದಾರೆ. ಮಾಜಿ ನಕ್ಸಲ್ ರಿಜ್ವಾನಾ ಬೇಗಂ ಪರಶುರಾಮ್ ಹೇಳಿಕೆಯನ್ನು ನೀಡಿದ್ದಾರೆ. 6 ತಿಂಗಳಲ್ಲಿ ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. 8 ವರ್ಷಗಳ ಬಳಿಕ ನಮ್ಮ ಕೇಸ್ ಕ್ಲೋಸ್ ಆಗಿದೆ. ಸುವರ್ಣ ನ್ಯೂಸ್ಗೆ ಮಾಜಿ ನಕ್ಸಲ್ ಪರಶುರಾಮ್ ಹೇಳಿಕೆಯನ್ನು ನೀಡಿದ್ದಾರೆ. 2016ರಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾದಂಥ ಪರಶುರಾಮ್ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರಾದಂಥ ಪರಶುರಾಮ್ ಮತ್ತು ರಿಜ್ವಾನಾ ಬೇಗಂ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ನೀವು 2016ರಲ್ಲಿ ಜಿಲ್ಲಾಡಳಿತದ ಕಮಿಟಿ ಮುಂದೆ ಶರಣಾದ್ರಿ. ನಿಮಗೆ ಕೊಟ್ಟಂಥ ಭರವಸೆಗಳೆಲ್ಲವೂ ಕೂಡ ಈಡೇರಿದೆಯಾ, ಹೇಗೆ ಸರ್? ಇಲ್ಲ ಸರ್, ಯಾವುದೂ ಈಡೇರಿಲ್ಲ ಮತ್ತು ನಾವು ಅಂದ್ಕೊಂಡಿರೋದು ಕೂಡ ಯಾವುದೂ ಕೂಡ ಆಗಿಲ್ಲ. ಈಗ ನಾವು ಏನು ಅಂದ್ಕೊಂಬಂದೀವಿ, ಈಗ ನಮಗೆ HS ದೊರೆಸ್ವಾಮಿಯವರು ಮತ್ತು AK ಸುಬ್ಬಯ್ಯ ಅವರು, ನೀವು ಒಳಗಡೆ ಏನು ಮಾಡೋಕ್ಕಿದೆ ಅಲ್ಲೆಲ್ಲ ನಿಮ್ಗೆ ಅವಕಾಶಗಳು ಕಡಿಮೆ, ಹೊರಗಡೆ ಬಂದು ನೀವೆಲ್ಲ ತುಂಬ ಇಲ್ಲೆಲ್ಲ ಮಾಡೋಂಥಕ್ಕೆ ತುಂಬ ಅವಕಾಶಗಳಿದೆ, ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಬಟ್ ಸರ್ಕಾರ ನಮ್ಗೆ ಅವಾಗ ಹೇಳಿರೋದು ಏನಂತಂದರೆ, ಸರ್ಕಾರ ಅಂತಲ್ಲ, ಒಟ್ಟು ನಿಮ್ಗೊಂದು 6 ತಿಂಗಳಲ್ಲಿ ಎಲ್ಲ ಕೇಸ್ಗಳು ಮುಗಿತವೆ ಅಂತ ಹೇಳಿದ್ರು. ಬಟ್ 8 ವರ್ಷ ಆದರೂ ಇವಳದು ಮೊನ್ನೆ ಮುಗಿದಿರೋದು ಚಿಕ್ಕಮಗಳೂರು ಕೇಸ್ಗಳು. 8 ವರ್ಷ ಕೇಸ್ಗಳು ನಡೆದ್ರೆ ಇದನ್ನೆಲ್ಲ ಹೆಂಗೆ ನಿಭಾಯಿಸಕ್ಕೆ ಸರ್? ಮನೆ ಬಾಡಿಗೆ ಕಟ್ಕೊಂಡು ಬಸ್ಗಳಲ್ಲಿ ಓಡಾಡಿಕೊಂಡು ಮತ್ತು ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅಂದರೆ ಈಗ 6 ಜನ ಆಗ್ತಾ ಇದ್ದಾರೆ, ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಆಗ್ತಾ ಇರೋದು ಸ್ವಾಗತ. ಬಟ್ ಅವರು ಸರ್ಕಾರ ಜೊತೆ ಈಗ ನಮಗೆ ಒಂದು ಕಲ್ಪನೆ ಇರಲಿಲ್ಲ ಸರ್ಕಾರ ಬಗ್ಗೆ ಏನು ಅಂಥೇಳಿ. ನಾವು ಸುಮ್ಮನೆ ಅದನ್ನು ಸರಿ ಆಯಿತು ಅಂತೇಳಿ ಬಂದುಬಿಟ್ಟಿವಿ. ಅವ್ರು ಏನಂದರೆ ಕೆಲವು ಡಿಮ್ಯಾಂಡ್ಗಳು ಇಟ್ಟಿದ್ದಾರೆ, ಅದನ್ನೆಲ್ಲ ಫುಲ್ಫಿಲ್ ಆದಮೇಲೆ ಅವ್ರು ಬರ್ತಾಯಿದ್ದಾರೆ. ಶಿವಮೊಗ್ಗ ಶ್ರೇಣಿಯಲ್ಲಿ ನೀವು ಕೂಡ ಅವರ ಜೊತೆ ಇದ್ರ ಸರ್? ಆ ದಿನಗಳನ್ನು ಹೇಳೋದಾದರೆ ಸರ್, ಅಂದರೆ ಕಾಡಿನಲ್ಲಿ ಇದ್ದಂಥ ನಾನು ಹೇಳ್ತಾ ಇರೋದೇನೆಂದರೆ, ಈಗ ಜನ ಫೇಸ್ ಮಾಡ್ತಾ ಇರೋದೇನೆಂದರೆ, ಈಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಈ ಅಭಯಾರಣ್ಯಗಳು ಮಾಡಿ ಜನರನ್ನೆಲ್ಲ ಆಚೆ ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಲೆನಾಡನ್ನು ಈ ಆಚೆ ಬಂದರೆ ಏನಾಗುತ್ತೆ ಅಂದರೆ ಅಲ್ಲೆಲ್ಲ. ನನ್ನ ಪ್ರಶ್ನೆ, 6 ಜನರ ಜೊತೆಗೆ ನಿಮ್ಮ ಸಂಪರ್ಕ ಇತ್ತಾ? ಅಂದರೆ ನೀವು ಹಿಂದೆ ಇದ್ದರೆ ಸರ್, ಅದು ಆಮೇಲೆ ಮಾತಾಡ್ತೀನಿ, ಬೇಡ ಅಂತ. ಸರಿ ಮೇಡಮ್, ನಿಮ್ಮ ಅಭಿಪ್ರಾಯ ಏನು? 6 ಜನರು ಶರಣಾಗ್ತಾ ಇದ್ದಾರೆ, ಅದು ಅವರು ಬರ್ತಾ ಇರೋದು ಒಳ್ಳೆಯದೇ. ಅಲ್ಲಿ ಹೊರಗಡೆ ಬಂದು ಕಾನೂನು ಪರವಾದ ಹೋರಾಟಗಳಲ್ಲಿ ತೊಡಸ್ಕೋಬೇಕಂತ ಬರ್ತಾ ಇದ್ದಾರೆ, ಬರೋದು ಒಳ್ಳೆಯದೇ. ಬಂದೂಕಿನ ಮೂಲಕ ಉತ್ತರ ಕಂಡುಕೊಳ್ತೀವಿ ಅನ್ನೋರಿಗೆ ಎಲ್ಲ ಒಂದು ಕಡೆ ಈಗ ಅದು ಮಾರ್ಗ ತಪ್ಪು ಅನಿಸ್ತಾ ಇದೆಯಾ, ಹೇಗೆ ಮೇಡಮ್? ಅವ್ರಿಗೆ ತಪ್ಪು ಅಂತಲ್ಲ, ಒಟ್ಟರಲ್ಲಿ ಮಾಡೋಕ್ಕೇನು ಪ್ರಾಬ್ಲಮ್ ಅದು ನನಗೆ ಸಂಪರ್ಕ ಇಲ್ಲ, ಹಾಗಾಗಿ ಏನು ಅಂತ ಪೂರ್ತಿಯಾಗಿ ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ಬರ್ತಾ ಇದ್ದಾರೆ ಒಟ್ಟು ಅಷ್ಟೇ. ಸರಿ, ಈಗ ಅಂದರೆ ಬಂದೂಕಿನ ಮೂಲಕ ಉತ್ತರ ಕಂಡುಕೊಳ್ಳಕ್ಕೆ ಹೋದಂಥದ್ದು ಈಗ ಆ ಮಾರ್ಗ ತಪ್ಪು ಅಂತ ಹೇಳಿ ನೀವು ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರ್ತಾರೆ? ತಪ್ಪು ಅಂತ ಬರ್ತಾ ಇಲ್ಲ, ಬಟ್ ಅವಕಾಶಗಳು ನಮಗೆ ಇಲ್ಲಿ ಜಾಸ್ತಿ ಇರೋ ಅವಕಾಶಗಳು ಉಪಯೋಗ ಮಾಡ್ಕೋಬೇಕು ಅಂತ ಬರ್ತಾ ಇರೋದು. ತಪ್ಪು ಅಂತ ನಾವು ಯಾರೂ ಹೇಳ್ತಾ ಇಲ್ಲ ಅದನ್ನು. ಇದಿಷ್ಟು 2016ರಲ್ಲಿ ಶರಣಾದಂಥ ಪರಶುರಾಮ್ ಮತ್ತು ಹಾಗೆಯೇ ರಿಜ್ವಾನಾ ಬೇಗಂ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇನ್ನು ಮತ್ತೊಂದು ಕಡೆಯಲ್ಲಿ ನಕ್ಸಲರ ಶರಣಾಗತಿಯ ರೀತಿಗೆ ಬಿಜೆಪಿ ಶಾಸಕ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ನಾಗರಿಕ ಸಮಾಜ ಪ್ರಶ್ನೆ ಮಾಡುತ್ತೆ. ಒಂದೆಡೆ PFIಗೆ ಸರ್ಕಾರ ಬೆಂಬಲವನ್ನ ನೀಡ್ತಾ ಇದೆ, ಮತ್ತೊಂದೆಡೆ ನಕ್ಸಲರನ್ನ ಶರಣಾಗೋದಕ್ಕೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿದ ಒಂದೇ ವಾರದಲ್ಲಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ನಗರ ನಕ್ಸಲೀಯರನ್ನಾಗಿಸುವಂತ ಹುನ್ನಾರ ಇದು ಅಂತ ಸುನಿಲ್ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಕ್ಸಲರಿಗೆ ಶರಣಾಗತಿಯನ್ನ ಘೋಷಿಸುವಂತ ಸರ್ಕಾರ, ಇನ್ನೊಂದು ಕಡೆ PFI ಉಗ್ರರಿಗೆ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂತ ಸರ್ಕಾರ, ಎರಡಕ್ಕೂ ಕೂಡ ಒಂದೇ ರೀತಿಯಾದಂತಹ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ. ನಕ್ಸಲರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದ್ರೆ ನಕ್ಸಲರಿಗೆ ಸಿದ್ದರಾಮಯ್ಯನವರು ಹತ್ರ ಇದ್ದಾರಾ, ಅಥವಾ ನಕ್ಸಲರಿಗೆ ಹತ್ರ ಇರುವಂತವರು ಸಿದ್ದರಾಮಯ್ಯನವರ ಹತ್ರ ಇದ್ದಾರಾ? ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂತ ಪ್ರಶ್ನೆಗಳು. ಅಂತಂದಾಗ ನಗರಕ್ಕೆ ಬರುವಂತದ್ದು, ಬೇಡ ಅಂತಂದಾಗ ಕಾಡಿಗೆ ಹೋಗುವಂತದ್ದು, ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಇದು. ಸರ್ಕಾರ 2026ರ ಹೊತ್ತಿಗೆ ನಕ್ಸಲರನ್ನು ನಿರ್ಮೂಲನೆ ಮಾಡ್ತೀವಿ ಎನ್ನುವಂತ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂತ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂತ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು
ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.